ಚಿನ್ನಸ್ವಾಮಿ ಕಾಲ್ತುಳಿತ ಕೇಸ್ನಲ್ಲಿ ಸರ್ಕಾರ ಜಾಣ ನಡೆಯನ್ನ ಇಟ್ಟಿದೆ. ಬೆಟ್ಟ ಅಗದು ಇಲಿ ಹಿಡಿಯೋ ಕೆಲಸಕ್ಕೆ ಸರ್ಕಾರ ಮುಂದಾಗಿದೆ. ದೊಡ್ಡ ದೊಡ್ಡ ತಿಮಿಂಗಿಲವನ್ನ ಬಿಡ್ತು ಸಣ್ಣ ಮೀನುಗಳಿಗೆ ಗಾಳ ಹಾಕ್ತು. ಕಾಲ್ತುಳಿತ ಕೇಸ್ನಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡುವವರ ಬಂಧನವನ್ನ ಮಾಡಲಾಗಿದೆ. ಕಾಟಾಚಾರಕ್ಕೆ ಮಂತೆ 6 ಮಂದಿಯನ್ನ ಬಂಧಿಸಿದೆ. ಈ ಮೂಲಕವಾಗಿ ಯಾಮಾರಿಸುವಂತಹ ಕೆಲಸವನ್ನ ಸರ್ಕಾರ ನಡೆಸಿದ. ಹೊಣೆಗಾರಿಕೆ ಹೊರಬೇಕಿದ್ದ ಕೆಎಸ್ಸಿಎ ಮತ್ತು ಆರ್ಸಿಬಿ ಮುಖ್ಯಸ್ಥರು ಈಗ ನಾಪತ್ತೆ. ದಾಳಿ ಸುದ್ದಿ ತಿಳಿತಿದ್ದಂತೆ ಎಸ್ಕೇಪ್ ಆಗಿದ್ದಾರೆ. ಡಿಎನ್ಎ ಮ್ಯಾನೇಜ್ಮೆಂಟ್ನ ಮುಖ್ಯ ಲೆಕ್ಕಾಧಿಕಾರಿ ಕೆಜಿ ಮುಜೀದ್ ಮತ್ತು ಕ್ರಿಕೆಟ್ ಅಸೋಸಿಯೇಷನ್ ಖಜಾಂಚಿ ಜಯರಾಮ್, ಆರ್ಸಿಬಿಯ ಉಪಾಧ್ಯಕ್ಷ ರಾಜೇಶ್ ಮೆನನ್ ಎಲ್ಲರೂ ಕೂಡ ಪರಾರಿ. 11 ಅಮಾಯಕರ ಸಾವಿಗೆ ಬೆಲೆಯೇ ಇಲ್ವಾ? ತಪ್ಪಿತಸ್ಥರು ಸೇಫಾ? ಹಾಗಾದ್ರೆ ಅವ್ರುಗಳು ಯಾವುದೋ ಒಂದು ರೂಪದಲ್ಲಿ ರಕ್ಷಣೆಯನ್ನ ಪಡ್ಕೊಂಡ್ಬಿಡ್ತಾರೆ, ಅವ್ರುಗಳು ಸೇಫ್ ಆಗ್ತಾರೆ. ಹಾಗಾದ್ರೆ ಬಲಿಯಾದಂತಹ ಅಮಾಯಕರ ಸಾವಿಗೆ ನ್ಯಾಯ ಸಿಗತ್ತಾ ಇಲ್ವಾ? ಈ ಪ್ರಶ್ನೆ ಈಗ ಮನೆ ಮಾಡಿದೆ. ಕಾರಣ ಸರ್ಕಾರದ ನಡವಳಿಕೆಗಳು. ಒಂದು ರೀತಿ ಏನೋ ದೊಡ್ಡದಾಗಿ ಬೇಟೆ ಮಾಡ್ತಾ ಇದ್ದೀನಿ, ಯಾರಿಗೋ ಪನಿಷ್ಮೆಂಟ್ ಕೊಡ್ತೀನಿ ಅನ್ನೋ ರೀತಿಯಲ್ಲಿ FIR ದಾಖಲಾಯಿತು. ಆದರೆ ಅರೆಸ್ಟ್ ಆಗಿರೋರು ಯಾರು ನೋಡಿ? ದೊಡ್ಡ ತಿಮಿಂಗಲಗಳು ಮಿಸ್ ಆಗಿವೆ. ಎಲ್ಲಿದ್ದಾರೆ, ಏನು ಕತೆ ಯಾರಿಗೂ ಗೊತ್ತಿಲ್ಲ. DNA ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಕೆಜಿ ಮಜೀದ್ ಮುಖ್ಯ ಲೆಕ್ಕಾಧಿಕಾರಿ ಇವರು ಎಲ್ಲಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಇನ್ನು KSCAಯ ಖಜಾಂಚಿ ಜಯರಾಮ್ ಅವರು ಕೂಡ ನಾಪತ್ತೆ. ಇಲ್ಲಿಯವರೆಗೂ ಇವರ ಬಂಧನ ಆಗಿಲ್ಲ. ಪ್ರಮುಖವಾಗಿ ಆಗಬೇಕಾದ್ದು ಇವರುಗಳ ಬಂಧನ. ಅವ್ರುಗಳೇ ನಾಪತ್ತೆ ಅಂತ ಹೇಳೋ ಮೂಲಕವಾಗಿ ಪೊಲೀಸರು ಇನ್ಯಾರ್ಯಾರನ್ನೂ ಹಿಡ್ಕೊಂಡ್ಬರ್ತಿದ್ದಾರೆ. ಇನ್ನು RCBಯ ಮ್ಯಾನೇಜ್ಮೆಂಟ್ ರಾಜೇಶ್ ಮೆನನ್ ಇವರು ಕೂಡ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ವ್ಯಕ್ತಿ. ಆದರೆ ಅವರು ಸೇಫ್ ಮಾಡ್ಕೊಳ್ಳೋದ್ರಲ್ಲೇ ಅವರು ತಲ್ಲೀನರಾಗಿದ್ದಾರೆ. ಯಾರು ಸತ್ರೆ ಬಿಟ್ಟರೆ ಏನು, ಅವ್ರಿಗೆ ಬರಬೇಕಾಗಿದ್ದು ಬಂದಾಯಿತು. DNA ಮುಖ್ಯಸ್ಥರು, ಇವೆಂಟ್ ಮ್ಯಾನೇಜ್ಮೆಂಟ್ನ ಮುಖ್ಯಸ್ಥರು ವೆಂಕಟವರ್ಧನ್ ಅವರು ಕೂಡ ಇಲ್ಲ, ಪರಾರಿ. ದೊಡ್ಡ ದೊಡ್ಡ ತಿಮಿಂಗಲಗಳು ಮಿಸ್ ಆಗ್ತಾರೆ, ಸಣ್ಣ ಪುಟ್ಟವರು ಮಾತ್ರ ಬೇಟೆಗೆ ಬಲಿಯಾಗ್ತಾರೆ. KSCA ಅಧ್ಯಕ್ಷ ರಘುರಾಮ್ ಭಟ್ ಇಲ್ಲಿಯವರೆಗೂ ಇಲ್ಲ, ಎಸ್ಕೇಪ್ ಆಗಿದ್ದಾರೆ. ದೊಡ್ಡದಾಗಿ ಏನೋ KSCA RCB ಎಲ್ಲರ ಮೇಲೂ ಕೇಸ್ ಹಾಕಿದ್ದೀವಿ ಅಂತಾರೆ. ಕೇಸ್ ಹಾಕಿದ್ರೆ ಏನು ಪ್ರಯೋಜನ? ಅದರಿಂದ ಆಗಿರುವಂತಹ ಇಂಪ್ಯಾಕ್ಟ್ ಏನು ಅನ್ನೋದೇ ಈಗ ಪ್ರಶ್ನೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಒಂದು ರೀತಿ ಇಲಿಯನ್ನ ಬೋನಿಗೆ ಹಾಕಿ ತಿಮಿಂಗಲಗಳನ್ನ ಬಿಡ್ತು ಸರ್ಕಾರ ಅನ್ನುವಂತಹ ಮಾತು ಸುಳ್ಳಾಗಲಿಲ್ಲ. ನಿನ್ನೆ ಈ FIR ಆದಾಗಲೂ ಕೂಡ ಇದೇ ಅನುಮಾನ ಇತ್ತು. ಈಗ ಮುಂದುವರೆದಂತೆ ಆ ಅನುಮಾನ ಇನ್ನಷ್ಟು ದಟ್ಟವಾಗ್ತಿದೆ. ದಿವ್ಯಾ, ಏನಂದ್ರೆ ಖುದ್ದು CM ಅವರೇ ಆರೋಪಿಗಳಿಗೆ ಒಂದು ರಕ್ಷಣೆಯನ್ನ ಕೊಡೋ ರೀತಿಯಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿರೋಂಥದ್ದು. ಯಾಕೆಂದ್ರೆ ನಿನ್ನೆ 9 ಗಂಟೆಯಲ್ಲಿ ನಡೆದಂತ ಪ್ರೆಸ್ ಮೀಟ್ ಏನಿತ್ತು, ಆ ಪ್ರೆಸ್ ಮೀಟ್ ಅಲ್ಲಿ CM ಸಿದ್ದರಾಮಯ್ಯ ಹೇಳ್ತಾರೆ ಎಲ್ಲರನ್ನು ಕೂಡ ಈ ಪ್ರಕರಣದಲ್ಲಿ ಇರುವಂತಹ ಎಲ್ಲರನ್ನು ಕೂಡ ಬಂಧನ ಮಾಡಬೇಕು ಅಂತೇಳಿ ನಾನು ಸೂಚನೆಯನ್ನ ಕೊಟ್ಟಿದ್ದೀನಿ ಅಂತೇಳಿ. ಯಾರಾದ್ರೂ ಈ ರೀತಿ CM ಹೇಳ್ತಾ ಇದ್ದಾರೆ, CM ಹೇಳಿದಾಗ ಆರೋಪಿ ಸ್ಥಾನದಲ್ಲಿ ಇದ್ದಂಥವ್ರು ಯಾರೂ ಕೂಡ ಉಳಿದುಕೊಳ್ಳುವಂತ ಪ್ರಯತ್ನಗಳನ್ನ ಮಾಡೋದಿಲ್ಲ. ಅವರು ಸಾಮಾನ್ಯವಾಗಿ ತಲೆ ತರ್ಪಿಸ್ಕೊಳ್ಳುವಂಥದ್ದು ಅಥವಾ ತಲೆಮರೆಸ್ಕೊಳ್ಳುವಂತ ಒಂದಷ್ಟು ಕೆಲಸವನ್ನ ಮಾಡ್ತಾರೆ. ನಿನ್ನೆ CM ಅವರ ಏನು ಸುಳಿವೇನಿತ್ತು ಆ ಸುಳಿವು ಮೂಲಕ ಅವರೆಲ್ಲರೂ ಕೂಡ ಅಬ್ಸ್ಕ್ಯಾಂಡ್ ಆಗಿರುವಂಥದ್ದು. ಈಗ ಸಿಕ್ಕಿರುವಂಥದ್ದು ಪೊಲೀಸರ ಕೈಗೆ 4 ಜನ ಆರೋಪಿಗಳು, ಅವರೆಲ್ಲರೂ ಕೂಡ ಕೆಳ ಹಂತದವರು. ಯಾಕಂದ್ರೆ ಅಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಅನ್ನ ಹ್ಯಾಂಡಲ್ ಮಾಡುವಂಥವ್ರು ಅಥವಾ ಪ್ಲೇಯರ್ಸ್ ಅನ್ನ ಕರ್ಕೊಂಡು ಬಂದು ಅವರನ್ನ ಸ್ಟೇಜ್ ಮೇಲೆ ಬಿಡುವಂಥವ್ರು, ಇಂಥವ್ರನ್ನ ಹಿಡಿದು ಅರೆಸ್ಟ್ ಅನ್ನ ಮಾಡಿದೀವಿ ಅಂತೇಳಿ ತೋರಿಸ್ತಾ ಇದ್ದಾರೆ. ಅಂದ್ರೆ ದೊಡ್ಡ ವ್ಯಕ್ತಿಗಳು ಯಾರಿದ್ದಾರೆ ಅವ್ರನ್ನ ಯಾರನ್ನೂ ಕೂಡ ಇದುವರೆಗೂ ಬಂಧನ ಮಾಡುವಂತ ಒಂದಷ್ಟು ಪ್ರಯತ್ನಗಳು ಕೂಡ ಮಾಡ್ಲಾಗ್ತಾ ಇಲ್ಲ. ಯಾಕಂದ್ರೆ ನಿನ್ನೆ ರಾತ್ರಿ ಎಲ್ಲ ಕಾರ್ಯಾಚರಣೆಯನ್ನ ಪೊಲೀಸರು ಮಾಡಿದ್ದಾರೆ. ಪೊಲೀಸರು ಮಾಡಿದ್ರು ಕೂಡ ಯಾರೊಬ್ರು ಕೂಡ ಪೊಲೀಸರ ಕೈಗೆ ಸಿಕ್ಕಿಲ್ಲ. ಅಂದ್ರೆ ಸುಳಿವನ್ನ ಕೊಟ್ಟು ಅವರನ್ನ ಹಿಡಿಲಿಕ್ಕೆ ಹೋದ ಸಂದರ್ಭದಲ್ಲಿ ಯಾವ ಆರೋಪಿಗಳು ಕೂಡ ಮನೆಯಲ್ಲಿ ಇರೋದಿಲ್ಲ. ಯಾಕೆಂದ್ರೆ ಕಾನೂನಿನ ರಕ್ಷಣೆಯನ್ನ ಪಡ್ಕೊಳ್ಬೇಕು. ಆ ರಕ್ಷಣೆಯನ್ನ ಪಡ್ಕೊಂಡು ಅದಾದ ಬಳಿಕ ಮುಂದಿನ ಪ್ರಕ್ರಿಯೆಗಳೇನಿತ್ತು ಆ ಪ್ರಕ್ರಿಯೆಗಳನ್ನ ಮಾಡಬೇಕು ಅಂತೇಳಿ ಪ್ರಯತ್ನಗಳನ್ನ ಮಾಡೇ ಮಾಡ್ತಾರೆ. ಯಾವೊಬ್ಬ ಆರೋಪಿ ಆದ್ರೂ ಕೂಡ ಅದನ್ನ ಮಾಡೇ ಮಾಡ್ತಾರೆ. ಆದ್ರೆ ತನಿಖೆ ಮಾಡುವಂತವ್ರು ಅಥವಾ ಸರ್ಕಾರದ ಮಟ್ಟದಲ್ಲಿ ಇರುವಂತವ್ರು ತನಿಖೆಯ ಬಗ್ಗೆ ಒಂದಷ್ಟು ಗೌಪ್ಯತೆಯನ್ನ ಕಾಪಾಡಿಕೊಂಡು ಆರೋಪಿಗಳನ್ನ ಬಂಧನ ಮಾಡುವಂತ ಕೆಲಸವನ್ನ ಮಾಡಬೇಕು ಹೊರತು ಅದನ್ನ ಬಿಟ್ಟು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟು ಅವರನ್ನ ಹಿಡಿತೀವಿ ಅಂತ ಹೇಳಿ ಹೋಗುವಂಥದ್ದು ತಪ್ಪು. ಆ ಮೂರ್ಖತನವನ್ನ ಮಾಡಿರೋ ಹಿನ್ನೆಲೆಯಲ್ಲಿ ಈಗ ಯಾವೊಬ್ಬ ಆರೋಪಿಗಳು ಕೂಡ ಸಿಗದೆ ಇರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ. ಎಷ್ಟು ಲೋಪಗಳನ್ನ ಮಾಡ್ತಾರೆ, ಅದಾದ ನಂತರದಲ್ಲಿ ಅದನ್ನು ಮನೆಮಾಚುವಂತಹ ಕೆಲಸವನ್ನು ಮಾಡ್ತಾರೆ ಅನ್ನೋದಕ್ಕೆ ಈ ಇಡೀ ಇನ್ಸಿಡೆಂಟ್ ಆರಂಭದಿಂದ ಇಲ್ಲಿಯವರೆಗೂ ನಡ್ಕೊಂಡಿರುವಂತಹ ರೀತಿಯೇ ಸಾಕ್ಷಿಯಾಗಿದೆ. ಪ್ರೆಸ್ ಮೀಟ್ನಲ್ಲಿ ಯಾರಾದರೂ ಬಂಧನ ಮಾಡ್ತೀವಿ ಅಂತ ಹೇಳಿದ್ರೆ ಬಚಾವಾಗೋದಕ್ಕೆ ಅವ್ರು ಬೇಕಾಗಿರುವಂತಹ ಮಾರ್ಗವನ್ನು ಹುಡುಕೊಳ್ಳದೆ ಇನ್ನೇನು ಮಾಡ್ತಾರೆ?